but the Lord stood with me. The title of this today's sermon is, But the Lord stood with me. ಇಂದಿನ ದಿನದ ಸಂದೇಶದ ಶೀರ್ಷಿಕೆಯು ದೇವರು ನನ್ನ ಸಂಗಡ ನಿಂತನು. Hallelujah. ಹಲ್ಲೆಲೂಯಾ. The title itself, But the Lord stood with me. ಇದರ ಒಂದು ಸಂದೇಶದ ಶೀರ್ಷಿಕೆಯೇ ದೇವರು ನನ್ನ ಸಂಗಡ ನಿಂತನು. The reference word from Bible is 2 Timothy chapter 4 verse 16 to 17. I'll read it. 2 Timothy chapter 4 verse 16 to 17. At my first defense, no one stood with me, but all forsook me. May it not be charged against them. But the Lord stood with me and strengthened me. Also, I was delivered out of the mouth of the lion. ದೇವರ ವಾಕ್ಯವು ಹೇಳುತ್ತದೆ, 2 ತಿಮೋಥೆಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16-17ನೇ ವಾಕ್ಯದಲ್ಲಿ, ನಾನು ಮೊದಲನೆಯ ಸಾರಿ ಪ್ರತಿವಾದ ಮಾಡಿದಾಗ ಯಾರೂ ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈಬಿಟ್ಟರು. ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೆ ಇರಲಿ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Every human being needs someone to stand by us. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಸಂಗಡ ಯಾರಾದರೂ ನಿಲ್ಲಬೇಕೆನ್ನುವಂತ ಒಂದು ಆಶೆ ಉಂಟು. Whether we are right or not, we want someone to stand with us, to support us. ನಾವು ಸರಿಯಾಗಿದ್ದೇವೋ ಇಲ್ಲವೋ, ಆದರೆ ನಮ್ಮ ಸಂಗಡ ಯಾರಾದರೂ ನಿಂತು ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಬಯಸುತ್ತೇವೆ. Especially when we are right, we are on the right side and we are on the truth side. We need people to support us, come to our aid, so that we draw strength from them. ನಾವು ಸರಿಯಾದಂಥ ಮಾರ್ಗದಲ್ಲಿ, ಸತ್ಯವಾದಂಥ ಮಾರ್ಗದಲ್ಲಿ ನಡೆಯುತ್ತಿರುವಂಥ ಸಮಯದಲ್ಲಿ ನಮ್ಮ ಸಂಗಡ ಯಾರಾದರೂ ನಿಂತು ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಬಯಸುತ್ತೇವೆ. The most trusted friend also forsake us at the time of crisis. ನಮಗೆ ಕಷ್ಟಗಳು ಬರುವಂಥ ಸಮಯದಲ್ಲಿ ಆತ್ಮ ಸ್ನೇಹಿತನು ಸಹ ನಮ್ಮ ಕೈ ಬಿಡುತ್ತಾನೆ. We expect someone to stand with us when we are in trouble, when we are in crisis. And that is a desperate situation. We want the most trusted friend or the most trusted person to stand with us at that time to help us out. ನಾವು ಕಷ್ಟಗಳಲ್ಲಿ, ನೊಂದು ವೇದನೆಯಲ್ಲಿ, ತೊಂದರೆಗಳಲ್ಲಿ ಇರುವಂತಹ ಸಮಯದಲ್ಲಿ ನಮ್ಮ ಸಂಗಡ ನಮಗೆ ಆತ್ಮೀಯನಾಗಿರುವಂಥ ವ್ಯಕ್ತಿಯು ನಿಲ್ಲಬೇಕೆಂಬುದಾಗಿ ನಾವು ಬಯಸುತ್ತೇವೆ. But my dear friend, that doesn't happen all the time. ಆದರೆ ಎಲ್ಲಾ ಸಮಯಗಳಲ್ಲಿ ಅದು ನಡೆಯುವುದಿಲ್ಲ. Even the most trusted friend whom we think that he will stand till our death will also desert at the time of crisis. ನಮಗೆ ಕಷ್ಟ ಬರುವಂತ ಸಮಯದಲ್ಲಿ ನಾವು ಸಾಯುವವರೆಗೂ ನಮ್ಮ ಸಂಗಡಲ್ಲಿ ಯಾವಾಗಲೂ ಇರುತ್ತಾನೆ ಎಂಬುದಾಗಿ ಅಂದುಕೊಂಡಂತ ವ್ಯಕ್ತಿಯೂ ಸಹ ನಮ್ಮನ್ನು ಬಿಟ್ಟು ಹೋಗುತ್ತಾನೆ. Have you experienced this? ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಿದ್ದೀರಾ? They have so many reasons why they deserted us, why they have not supported us. There may be a reason for that. ಅವರು ಯಾಕೆ ಆ ಒಂದು ಸಮಯದಲ್ಲಿ ನಮ್ಮ ಸಂಗಡ ಇರಲಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಅನೇಕ ಕಾರಣಗಳು ಇರಬಹುದು, ಇಲ್ಲ ಎಂದು ಹೇಳಲಿಲ್ಲ. But the point is, are they with us? ಆದರೆ ಇಲ್ಲಿರುವಂತ ಒಂದು ಗುರಿ ಏನೆಂದು ಹೇಳುವುದಾದರೆ, ಅವರು ನಮ್ಮ ಕಷ್ಟದ ಸಮಯದಲ್ಲಿ ನಮ್ಮ ಸಂಗಡ ಇದ್ದರ. There's a kindergarten story which I read, or maybe in our age it was told. I don't know whether now it's there in the kindergarten stories.
ಕಿಂಡರ್ಗಾರ್ಟನ್ ಅಂದರೆ ನರ್ಸರಿ ಮಕ್ಕಳಿಗೆ ಇರುವಂತ ಒಂದು ಕಥೆಯುಂಟು. In that story, it goes that Jack and Jill were thick friends. ಇಲ್ಲಿ ಈ ಕಥೆಯಲ್ಲಿ ಜಾಕ್ ಮತ್ತೆ ಜಿಲ್ ಎಂದು ಹೇಳಲ್ಪಡುವಂತ ಇಬ್ಬರು ಆತ್ಮೀಯ They were ಸ್ನೇಹಿತರಾಗಿದ್ದರು. always together all the time. ಅವರು ಎಲ್ಲಾ ಸಮಯಗಳಲ್ಲಿಯೂ ಒಟ್ಟಿಗೆ ಇದ್ದರು. Once they went to forest. ಒಂದು ಬಾರಿ ಇಬ್ಬರು ಕಾಡಿಗೆ ಹೋದ್ರು. So when they went to in the deep forest, suddenly a bear came against them. ಅವರು ಆ ದಟ್ಟವಾದಂಥ ಕಾಡಿನ ಮಧ್ಯದಲ್ಲಿ ಹೋಗುವಂತ ಸಮಯದಲ್ಲಿ ಒಂದು ಕರಡಿ ಬಂದು ಬಿಟ್ಟಿತು. So now Jack knows how to climb a tree and escape, but Jill did not know how to climb a tree to escape from the bear. ಈ ಒಂದು ಕರಡಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಜಾಕ್ಗೆ ಆ ಮರವನ್ನು ಹತ್ತಿ ತಪ್ಪಿಸಿಕೊಳ್ಳುವುದಕ್ಕೆ ಗೊತ್ತಿತ್ತು, ಆದರೆ ಜಿಲ್ಗೆ ಮರ ಹತ್ತೋದಕ್ಕೆ ಗೊತ್ತಿಲ್ಲ. Jill thought that Jack will help him also to climb up the tree. ಜಿಲ್ ಅನ್ಕೊಂಡ, ನನ್ನ ಸ್ನೇಹಿತನಾದಂಥ ಜಾಕ್ ನನ್ನನ್ನು ಮರ ಹತ್ತೋದಕ್ಕೆ ಸಹಾಯ ಮಾಡ್ತಾನೆ ಅಂತ ಅನ್ಕೊಂಡಿದ್ದ. But when he turned back, he saw Jack was not there. He already ran behind and climbed a tree to escape from this bear. ಈ ಜಿಲ್ ತಿರುಗಿ ನೋಡ್ತಾನೆ ಜಾಕ್ ಸಹಾಯ ಮಾಡ್ತಾನೆ ಅಂತ, ಆದ್ರೆ ಕರಡಿ ಬಂದ ತಕ್ಷಣ ಜಾಕ್ ಪಟ ಪಟ ಹತ್ತಿ ಮರದ ಮೇಲೆ ಕೂತ್ಕೊಂಡ್ಬಿಟ್ಟ. His thick friend has deserted him when he needed. ಅವನಿಗೆ ಸಹಾಯವು ಬೇಕಾದಂತ ಸಮಯದಲ್ಲಿ ಅವನ ಸ್ನೇಹಿತನು ಅವನನ್ನು ಬಿಟ್ಟು ದೂರ ಹೋದ. So what to do now? It's a question of life and death. ಈಗ For ಏನು Jill. ಮಾಡೋದು? ಜಿಲ್ಗೆ ಈಗ ಮರಣ ಮತ್ತು ಜೀವದ ಒಂದು ಸಂದರ್ಭ. How to escape? ಹೇಗೆ ಅದರಿಂದ ತಪ್ಪಿಸಿಕೊಳ್ಳೋದು? Nobody there to help him. He has to face the death. ಈಗ ಅವನಿಗೆ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ. ಈ ಒಂದು ಪ್ರಾಣಾಪಾಯವನ್ನು ತಾನೇ ಅದರಿಂದ One ತಪ್ಪಿಸಿಕೊಳ್ಳಬೇಕಾಗಿದೆ. thing that was hurting him was his friendship. How my friend who's supposed to stand with me to protect me also, he also deserted me and left me to face the death on my own. ನನಗೆ ಆತ್ಮ ಸ್ನೇಹಿತನಾಗಿದ್ದಂಥ ಇವನು, ನನ್ನ ಸಂಗಡ ಇರಬೇಕಾದಂಥವನು, ನನಗೆ ಸಹಾಯ ಮಾಡಬೇಕಾದಂಥ ವ್ಯಕ್ತಿ ಈಗ ನನ್ನನ್ನು ಬಿಟ್ಟು ತಾನು ಓಡಿ ಹೋದನಲ್ಲ ಎನ್ನುವುದು ಅವನಿಗೆ ನೋವಾಗಿತ್ತು. So he made an idea. He lay down holding his breath. ಈಗ ಅವನು ಒಂದು ಉಪಾಯ ಮಾಡಿ ತನ್ನ ಉಸಿರನ್ನು ಹಿಡ್ಕೊಂಡು ಅಲ್ಲಿ ಮಲಗ್ಬಿಟ್ಟ. So the bear came and sniffed him and find out who's this person. And finally, after seeing that fellow is holding his breath, the bear left him and went off. ಇಲ್ಲಿ ಆ ಕರಡಿಯು ಬಂದು ಇವನು ಕೆಳಗೆ ಮಲಗಿರೋದನ್ನ ನೋಡಿ ಇವನ್ನ ಮೂಸಿ ನೋಡಿ ಸುತ್ತಾಡಿ ಹಾಗೆ ಹೀಗೆ ನೋಡಿತು. ಆದರೆ ಇವನು ತನ್ನ ಉಸಿರನ್ನು ಹಿಡ್ಕೊಂಡು ಮಲಗಿರೋದನ್ನ ನೋಡಿ ಅದು ಹಾಗೆ ಅಲ್ಲಿಂದ ಹೊರಟು ಹೋಯಿತು. After the bear went off, Jack came down from the tree and went to Jill and asked him, "Hey, the bear was just telling you something very near to, on your, close to your ear and all that. What did the bear tell you?" ಆ ಒಂದು ಕರಡಿ ಅಲ್ಲಿಂದ ಹೋದ ಮೇಲೆ ಜಾಕ್ ಮರದಿಂದ ಇಳಿದು ಬಂದು ತನ್ನ ಸ್ನೇಹಿತನಾದಂಥ ಜಿಲ್ಗೆ, ನಿನ್ನ ಹತ್ರ ಕರಡಿ ಬಂದು ಕಿವಿಯಲ್ಲಿ ಏನೋ ಹೇಳ್ತಾ ಇತ್ತಲ್ಲ, ಏನು ಹೇಳಿತು ಅಂತ ಕೇಳ್ದ. Then Jill told him, the bear told me not to believe everyone as my friend, and those who don't stand by at the time of crisis are not real friends. ಆಗ ಜಿಲ್ ಹೇಳಿದ, ನೀನು ಎಲ್ಲರನ್ನೂ ಸ್ನೇಹಿತರು ಎಂಬುದಾಗಿ ನಂಬಬೇಡ, ಮುಖ್ಯವಾಗಿ ನಿನಗೆ ಸಹಾಯವು ಬೇಕಾಗಿರುವಂಥ ಸಮಯದಲ್ಲಿ ನಿನ್ನನ್ನು ಬಿಟ್ಟು ಹೋಗುವಂಥವ್ರಂತೂ ನಿನ್ನ ಸ್ನೇಹಿತರೇ ಅಲ್ಲ ಅಂತ ಕರಡಿ ಹೇಳ್ತು ಅಂತ ಹೇಳಿದ್ನಂತೆ. Amen. ಆಮೇಲೆ Amen. That's the fact of life. ಅದೇ ಜೀವನದ ನಿಜವಾದಂಥ ತಿರುಳು. Here, the saint of a God was facing a trial before a court. ಈ ಒಂದು
ಆ, ಅಧ್ಯಾಯವನ್ನು ಓದುವಂಥ ಸಮಯದಲ್ಲಿ ದೇವರ ದಾಸನಾಗಿರುವಂಥವನು ಆ ಒಂದು ಸಮಯದಲ್ಲಿ ಒಂದು ದೊಡ್ಡ ಆ, ಕ- ವೇದನೆಯಲ್ಲಿ ಆತನು ಇದ್ದದ್ದನ್ನು ನಾವು ಕಾಣುತ್ತೇವೆ. Here the word very clearly says from 16 to 17 very clearly says, at my first defense in the Roman court, no one took my part. All deserted me. No one could come and stand with me to take whatever the punishment that comes on me. They are not willing to take any of these things. They deserted me. They forsook me. In fact, the word they said, they forsook me and went away. ಇಲ್ಲಿ 16ನೇ ವಾಕ್ಯದಲ್ಲಿ ಹೇಳುವಂಥ ಪ್ರಕಾರವಾಗಿ ನಾನು ಮೊದಲನೆಯ ಬಾರಿ ಪ್ರತಿವಾದ ಮಾಡಿದಾಗ ಯಾರೂ ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈಬಿಟ್ಟರು. ಆತನು ರೋಮಾಪುರದ ಆಸ್ಥಾನದಲ್ಲಿ ನಿಂತು ಪ್ರತಿವಾದಿಸುವಂಥ ಸಮಯದಲ್ಲಿ ಯಾರೂ ಆತನ ಸಂಗಡ ನಿಲ್ಲಲಿಲ್ಲ, ಎಲ್ಲರೂ ಕೈಬಿಟ್ಟರು ಎನ್ನುವುದನ್ನು ಆತನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ. When Paul was tried in the Roman court, all his friends who went along with him, or the friends whom he trusted that they will stand with him, they deserted him. ಆತನು ರೋಮನರ ಆಸ್ಥಾನದಲ್ಲಿ ಹೋಗಿ ಪ್ರತಿವಾದಿಸುವಂತ ಸಮಯದಲ್ಲಿ ಆತನ ಸಂಗಡ ಹೋದಂತ ಎಲ್ಲ ಸ್ನೇಹಿತರು ಆತನನ್ನು ಬಿಟ್ಟು ಹೋದದ್ದನ್ನು ಕಾಣುತ್ತೇವೆ. His close associates by name Demas as forsook him. ಆತನ ಸಂಗಡ ಹತ್ತಿರವಾಗಿ ಇದ್ದಂತ ವ್ಯಕ್ತಿಯಾದಂತ ದೇಮನು ಸಹ ಆತನನ್ನು ಬಿಟ್ಟು ಹೋದನು. Another co-worker, Alexander the coppersmith, rebelled against Paul. ಅಲ್ಲಿ ಕಂಚುಗಾರನಾದಂತ ಅಲೆಕ್ಸಾಂದ್ರನು ಸಹ ಆತನನ್ನು ಬಿಟ್ಟು ಹೋಗುತ್ತಾನೆ. His own close friends rejected him when he needed the most. ಆತನಿಗೆ ಸಹಾಯವು ಯಾವಾಗ ಹೆಚ್ಚಾಗಿ ಬೇಕಾಗಿತ್ತೋ ಆ ಒಂದು ಸಮಯದಲ್ಲಿಯೇ ಆತನಿಗೆ ಹತ್ತಿರವಾಗಿರುವಂತವರು ಆತನನ್ನು ಬಿಟ್ಟು ಹೋದರು. When we needed the strength from our friends, when we needed the help from our friends, at that time they desert us, they forsake us, and allow us to face the trial directly on our own. ನಮಗೆ ಸಹಾಯವು ಬೇಕು, ನಮಗೆ ಯಾರೂ ಇಲ್ಲ ಎಂದು ತಿಳಿಯುವಂಥ ಸಮಯದಲ್ಲಿಯೂ ನಮ್ಮ ಸ್ನೇಹಿತರು, ನಮಗೆ ಹತ್ತಿರವಾಗಿರುವಂಥವರು, ಆತ್ಮೀಯರು ನಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾರೆ. ಆಗ ನಾವು ಆ ಒಂದು ಪರಿಸ್ಥಿತಿಯನ್ನು ಒಂಟಿಯಾಗಿದ್ದು ಅದನ್ನು ಎದುರಿಸಬೇಕಾಗಿರುತ್ತದೆ. Hallelujah. 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 We think that our friends will come for help, my dear friend, but they will turn against us and they betray us. ನಮಗೆ ಸಹಾಯಕ್ಕೆ ಆತ್ಮೀಯ ಸ್ನೇಹಿತರು ಬರುತ್ತಾರೆ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. ಆದರೆ ಆ ಒಂದು ಸಮಯದಲ್ಲಿಯೇ ಅವರು ನಮ್ಮನ್ನು ಬಿಟ್ಟು ಹೋಗುವಂತವರಾಗಿರುತ್ತಾರೆ. And they turn against us. ನಮಗೆ ವಿರುದ್ಧವಾಗಿ ಅವರು ಇರುತ್ತಾರೆ. Have you seen this in your life? ನಮ್ಮ ಜೀವಿತದಲ್ಲಿ ಇದನ್ನು ನೀವು ಕಂಡಿದ್ದೀರಾ? We think that they will help us, but they will be our first enemy at that point of our crisis. ನಮಗೆ ಕಷ್ಟಗಳು ಬರುವಂತ ಸಮಯದಲ್ಲಿ ಅವರು ಸಹಾಯ ಮಾಡುತ್ತಾರೆ ಎಂಬುದಾಗಿ ತಿಳಿದುಕೊಂಡಿರುತ್ತೇವೆ. ಆದರೆ ಅವರೇ ನಮಗೆ ವಿರುದ್ಧವಾಗಿ ನಿಲ್ಲುವಂತವರಾಗಿರುತ್ತಾರೆ. Psalmist David experienced this. He says in Psalms 41:9, "Hey, my own familiar friend, in whom I trusted, which did eat of my bread, hath lifted up his heel against me." ಇಲ್ಲಿ ಕೀರ್ತನೆಗಳಲ್ಲಿ ದಾವೀದನು ಹೇಳುವಂತ ಮಾತು 41ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ನಾನು ಯಾವನನ್ನು ನಂಬಿದ್ದೇನೋ, ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನೋ, ಅಂಥ ಆಪ್ತ ಸ್ನೇಹಿತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ. My own friend, whom we used to share our food. ಯಾರೊಂದಿಗೆ ನಾನು ಆಹಾರವನ್ನು ಹಂಚಿಕೊಂಡೆನೋ ಆ ಸ್ನೇಹಿತನು, I trusted him most. ಆತನನ್ನು ಹೆಚ್ಚಾಗಿ ನಾನು ನಂಬಿದ್ದೆನು.
He lifted up his heel against me. ಆತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ. Same thing was the experience of Jesus Christ also. ಅದೇ ರೀತಿಯಾಗಿ ಯೇಸು ಕ್ರಿಸ್ತನಿಗೂ ಸಹ ಆದಂತ ಅನುಭವವಾಗಿದೆ. John chapter 13 verse 18 he says, ಯೋಹಾನ 13ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳುತ್ತಾನೆ, I know whom I have chosen, but the scripture may be fulfilled. He that eateth bread with me hath lifted up his heel against me. ನಾನು ನಿಮ್ಮೆಲ್ಲರನ್ನು ಕುರಿತು ಈ ಮಾತನ್ನು ಹೇಳಲಿಲ್ಲ, ನಾನು ಆದುಕೊಂಡವರನ್ನು ನಾನು ಬಲ್ಲೆನು, ಆದರೆ ನನ್ನ ಕೂಡ ಊಟ ಮಾಡುವವನೇ ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ. The most trusted friends, a close disciples, moves every day in and out, shares all the thoughts. You just imagine that close associate suddenly turns and lifts up his heel against us. ನಮ್ಮ ಸಂಗಡ ಕೂತು ಊಟ ಮಾಡುವಂಥವರು, ನಮಗೆ ಆತ್ಮೀಯವಾಗಿರುವಂಥವರು, ಹತ್ತಿರವಾಗಿರುವಂಥವರು, ಅವರೇ ನಮಗೆ ವಿರುದ್ಧವಾಗಿ ಎದ್ದು ನಮಗೆ ಕಾಲನ್ನು ಅಡ್ಡಕೊಡುತ್ತಾರೆ ಎಂದು ಹೇಳುವುದಾದರೆ ಹೇಗಿರುತ್ತದೆ ಎಂಬುದಾಗಿ ಯೋಚಿಸಿ ನೋಡಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Everyone deserted me. That's what Paul said. They forsook me. ಇಲ್ಲಿ ಪೌಲನು ಹೇಳುವಂಥದ್ದು, ಎಲ್ಲರೂ ನನ್ನನ್ನು ಬಿಟ್ಟು ನನ್ನ ಕೈ ಬಿಟ್ಟರು ಎಂಬುದಾಗಿ ಆತನು ಹೇಳ್ತಾನೆ. In Shakespeare's play, there's a story of a Julius Caesar. ಶೇಕ್ಸ್ಪಿಯರ್ನ ಒಂದು ನಾಟಕದಲ್ಲಿ ಅದರ ಹೆಸರು ಜೂಲಿಯಸ್ ಸೀಸರ್ ಎಂಬುದಾಗಿ. In that story, ಆ ಒಂದು the Caesar turns back to his a close friend and he says, "You too, Brutus." ಅಲ್ಲಿ ಸೀಸರ್ ಎನ್ನುವಂತ ವ್ಯಕ್ತಿಯು ಹಿಂತಿರುಗಿ ನೋಡಿ ಆತನು ಹೇಳುವಂತ ಮಾತು, ನೀನು ಸಹ ಬ್ರೂಟಸ್ ಎಂಬುದಾಗಿ ಹೇಳ್ತಾನೆ. And the king Caesar did not expect his own friend, close associates, moves with him day in, day out, also will turn against him to kill him. ಇಲ್ಲಿ ಸೀಸರ್ ಎನ್ನುವಂಥ ವ್ಯಕ್ತಿ, ಅರಸನು ತನಗೆ ಆತ್ಮೀಯನಾಗಿರುವಂಥ ತನ್ನ ಹತ್ತಿರವಾಗಿರುವಂಥ ಸ್ನೇಹಿತನು ಆತನನ್ನು ಕೊಲ್ಲುವುದಕ್ಕೆ ಬರುತ್ತಾನೆ ಎಂಬುದಾಗಿ ಅವನು ಕನಸಿನಲ್ಲೂ ತಿಳಿದುಕೊಂಡಿರಲಿಲ್ಲ. When the rebellious people came to King Caesar and they went to kill him, he thought his own friend was standing by, who was standing by with Caesar, will protect him and will go against those people. Instead, this Brutus has taken his own sword and knifed the king from behind. ಇಲ್ಲಿ ಜೂಲಿಯಸ್ ಸೀಸರ್ಗೆ ವಿರುದ್ಧವಾಗಿ ಜನರು, ಅಂದರೆ ಅನೇಕ ಜನರು ಈತನಿಗೆ ವಿರುದ್ಧವಾಗಿ ಬಂದು ಆತನನ್ನು ಕೊಲ್ಲುವುದಕ್ಕೆ ಬರುವಂತಹ ಸಮಯದಲ್ಲಿ ಜೂಲಿಯಸ್ ಸೀಸರ್ ತಿಳಿದುಕೊಂಡಿದ್ದು, ತನ್ನ ಸಂಗಡ ಯಾವಾಗಲೂ ಇರುವಂಥ ಆತ್ಮೀಯ ಸ್ನೇಹಿತನಾದಂಥ ಬ್ರೂಟಸ್ ಅವರಿಗೆ ವಿರುದ್ಧವಾಗಿ ಹೋಗಿ ಅವರನ್ನು ಕೊಲ್ಲುವನು, ನನಗೆ ಸಹಾಯ ಮಾಡುವನು, ನನ್ನ ಪ್ರಾಣವನ್ನು ಉಳಿಸುವನು ಎಂಬುದಾಗಿ ತಿಳಿದುಕೊಂಡಿದ್ದನು. ಆದರೆ ತನ್ನ ಸಂಗಡ ಇದ್ದಂಥ ಬ್ರೂಟಸ್, ತನ್ನ ಆತ್ಮೀಯನು, ಅವನನ್ನು ಹಿಂದಿನಿಂದ ತನ್ನ ಕತ್ತಿಯಿಂದ ಹಿರಿದು ಕೊಲ್ಲುತ್ತಾನೆ. What a shock it must have been. ಅವನಿಗೆ ಎಷ್ಟು ಆತನಿಗೆ ಆಶ್ಚರ್ಯವೂ ಆಗಿರಬಹುದು. We can expect the enemies to come and murder us. ನಮ್ಮನ್ನು ಶತ್ರುಗಳು ಬಂದು ಕೊಲ್ಲುವುದಕ್ಕೆ ನಾವು ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರುತ್ತೇವೆ. But not the one who is with us. ಆದರೆ ನಮ್ಮ ಸಂಗಡ ಇರುವಂಥವರೇ ನಮ್ಮನ್ನು ಕೊಲ್ಲುವುದನ್ನು ನಾವು ನೆನೆಸಿ ನೋಡುವುದಕ್ಕೂ ಬಯಸುವುದಿಲ್ಲ. No human is dependable, my dear friend. You can't trust anyone. ಯಾವ ವ್ಯಕ್ತಿಯೂ ಸಹ ನಮ್ಮ ಸಂಗಡಲೇ ಇರುತ್ತಾನೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ನಾವು ಯಾರನ್ನು ನಂಬುವುದಕ್ಕೂ ಆಗುವುದಿಲ್ಲ. They have so many reasons to fail us. They have so many reasons to desert us.
ನಮ್ಮನ್ನು ಕೈ ಬಿಡುವುದಕ್ಕೆ, ನಮ್ಮಿಂದ ದೂರವಾಗುವುದಕ್ಕೆ ಅವರ ಬಳಿಯಲ್ಲಿ ಅನೇಕ ಕಾರಣಗಳು ಇರಬಹುದು. They may lack strength and power to protect us. ನಮಗೆ ಸಹಾಯ ಮಾಡುವುದಕ್ಕೆ, ನಮ್ಮನ್ನು ರಕ್ಷಿಸುವುದಕ್ಕೆ ಅವರಿಗೆ ಒಂದು ವೇಳೆ ಬಲವು ಇಲ್ಲದೆ ಇರಬಹುದು. Or they may have the agenda of coming into our position. ಒಂದು ವೇಳೆ ಅವರಿಗೆ ನಮ್ಮ ಒಂದು ಪದವಿಯನ್ನು ಪಡೆದುಕೊಳ್ಳಬೇಕು ಎನ್ನುವಂತ ಒಂದು ಗುರಿಯು ಅವರಲ್ಲಿ ಕಾಣಲ್ಪಡಬಹುದು. Or to save themselves. ಇಲ್ಲವೇ ಅವರನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನು ಬಿಟ್ಟು ಹೋಗುತ್ತಾರೆ. That's what happened in Peter's case. ಅದೇ ರೀತಿಯಾಗಿ ಆಯಿತು ಪೇತ್ರನ ಒಂದು ಜೀವಿತದಲ್ಲಿ. Peter denied Jesus Christ because he wanted to save himself. ಪೇತ್ರನು ಯೇಸುವನ್ನು ನಾನು ಅರಿಯೇನು ಎಂಬುದಾಗಿ ಹೇಳಿದನು, ಯಾಕೆಂದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕಾದಂತ ಪರಿಸ್ಥಿತಿ. Judas betrayed Jesus, Peter denied Jesus. ಇಲ್ಲಿ ಪೇತ್ರನು ಯೇಸುವನ್ನು ಬೊಂಕಿದನು, ಆದರೆ ಯೂದನು ಯೇಸುವನ್ನು ತೋರಿಸಿಕೊಟ್ಟನು. We can't depend on anyone, my dear friend. That's what Paul says, the most trusted people, they forsook me. ಇಲ್ಲಿ ಯಾರನ್ನು ನಂಬುವುದಕ್ಕೆ ಸಾಧ್ಯವಿಲ್ಲ. ಯಾರನ್ನು ಹೆಚ್ಚಾಗಿ ನಂಬಿದ್ದೇನೋ ಆತನೇ ನನ್ನನ್ನು ಕೈ ಬಿಟ್ಟನು ಎಂಬುದಾಗಿ ಹೇಳುತ್ತಾ ದೇವರ ವಾಕ್ಯವು ಹೇಳುತ್ತದೆ. நாம் துணை என நரைந்தூரை சொன்னவர், தாம் துணை என நயந்தூரை சொன்னவர், நற்றாற்றில் விட்டாரையா தனியனை, நற்றாற்றில் விட்டாரையா தனியனுக்கு ஆதாரம் நீதானையா, என் குருவே ஆதாரம் நீதானையா. I will be there, I will be there. People say, don't worry, I am there till the end. But those people put you in the middle of the river and they go away. ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಾನು ನಿನ್ನೊಂದಿಗೆ ಇರುತ್ತೇನೆ ಎಂಬುದಾಗಿ ಹೇಳುವಂತ ಜನರು ನೀನು ನದಿಯ ಪ್ರವಾಹದ ಮಧ್ಯದಲ್ಲಿ ಇರುವಾಗ ಅಲ್ಲಿ ನಿನ್ನನ್ನು ಒಂಟಿಯಾಗಿ ಬಿಟ್ಟು ಓಡಿ ಹೋಗುತ್ತಾರೆ. சோதனை அடர்ந்து வேதனை தொடர்ந்து, சோதனை அடர்ந்து வேதனை தொடர்ந்து, துக்கம் மிகும் வேளையில் என் சுகீதமே, துக்கம் மிகும் வேளையில் தாசனுக்கு ஆதாரம் நீதானையா, என் துரையே ஆதாரம் நீதானையா. When we, Lord, I face trials and temptations, you are my only hope. ನಾನು ವೇದನೆಗಳಲ್ಲಿ, ಕಷ್ಟಗಳಲ್ಲಿ, ಪರೀಕ್ಷೆಗಳಲ್ಲಿ ಇರುವಂತ ಸಮಯದಲ್ಲಿ ದೇವರೇ ನೀನು ಮಾತ್ರವೇ ನನಗೆ ಆಧಾರ. சோதாம் உலகில் நான் தீதால் மயங்கையில், சோதாம் உலகில் நான் தீதால் மயங்கையில், ஆதாரம் நீர்தானையா, என் துரையே ஆதாரம் நீர்தானையா. Yes. In this world, when we are facing the troubles and we are put into that furnace, only God is our hope. ಈ ಲೋಕದಲ್ಲಿ ನಾವು ಶೋಧನೆಗಳಿಗೆ ಒಳಗಾಗುವಂತ ಸಮಯದಲ್ಲಿ, ಬೆಂಕಿಯ ಆ ಒಂದು ಕುಂಡದಲ್ಲಿ ಹಾಕುವಂತ ಸಮಯದಲ್ಲಿಯೂ ನಮ್ಮ ಸಂಗಡ ಇರುವಾತನು, ನಮಗೆ ಆಧಾರವಾಗಿರುವಾತನು ನಮ್ಮ ದೇವರು ಮಾತ್ರವೇ. And Paul realized this. At everyone deserted. But one thing I found, the Lord stood with me. ಆತನನ್ನು, ಪೌಲನಿಗೆ ತನ್ನನ್ನು ಎಲ್ಲರೂ ಬಿಟ್ಟು
ಹೊರಟು ಹೋಗುವಂತ ಸಮಯದಲ್ಲಿ ಯಾರೂ ನನ್ನ ಕಡೆ ಇರಲಿಲ್ಲ, ಎಲ್ಲರೂ ಕೈ ಬಿಟ್ಟರು ಎಂದು ಹೇಳಿದಾಗ್ಯೂ ಸಹ ನನ್ನ ದೇವರು ನನ್ನ ಸಂಗಡ ಇದ್ದನು ಎಂಬುದಾಗಿ ಆತನು ಹೇಳುತ್ತಾನೆ. When everyone forsook me, in that discouraging moment, in that crisis, God stood with me and strengthened me. He did not desert me. He did not leave me, but He stood with me where I stood. And He was with me all through, strengthening me. ಎಲ್ಲರೂ ಯಾರು ನನ್ನ ಕಡೆ ಇಲ್ಲದೆ ಇರುವಾಗ, ಎಲ್ಲರೂ ಕೈ ಬಿಟ್ಟು ಓಡಿ ಹೋದಂತ ಸಮಯದಲ್ಲಿ ನನ್ನ ದೇವರು ಮಾತ್ರ ನನ್ನ ಸಂಗಡ ಇದ್ದು ನನ್ನನ್ನು ಬಲಪಡಿಸುತ್ತಾ ಇದ್ದೆನೋ. ಆತನು ಮಾತ್ರ ನನ್ನನ್ನು ಬಿಡಲಿಲ್ಲ, ನನ್ನನ್ನು ಒಂಟಿಯಾಗಿ ಎಲ್ಲೂ ಆತನು ಬಿಡಲಿಲ್ಲ, ನನ್ನ ಸಂಗಡ ಇದ್ದು ಬಲಪಡಿಸುತ್ತಲೇ ಇದ್ದನು ಎಂಬುದಾಗಿ ಆತನು ಹೇಳ್ತಾನೆ. And I was delivered out of the mouth of lion. ಆಗ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. What a testimony, my dear friend. ಎಂಥ ಒಂದು ಸಾಕ್ಷಿ ನೋಡಿ. Everyone left, but I experienced at the time of my crisis, at the time of my discouragement, at the time of my disappointment, I found Jesus standing with me, strengthening me and rescuing me from the mouth of lion. ನಾನು ಸೋತು ಹೋಗಿ ವೇದನೆಯಲ್ಲಿಯೂ ಕಷ್ಟದಲ್ಲಿಯೂ ಪರೀಕ್ಷೆಯ ಸಮಯದಲ್ಲಿ ಶೋಧನೆಗೆ ಒಳಗಾಗಿರುವಂತ ಸಮಯದಲ್ಲಿ ನನ್ನನ್ನು ಎಲ್ಲರೂ ಕೈ ಬಿಟ್ಟು ಓಡಿ ಹೋದಾಗಲೂ ಸಹ ನನ್ನ ದೇವರು ನನ್ನ ಸಂಗಡ ಇದ್ದು ನನ್ನನ್ನು ಬಲಪಡಿಸುತ್ತಾ ಇದ್ದನು. He was telling this to Timothy to encourage him. ಇದನ್ನು ತಿಮೋಥೆಯನಿಗೆ ಆತನು ಪ್ರೋತ್ಸಾಹಿಸುವುದಕ್ಕಾಗಿ, ಹುರಿದುಂಬಿಸುವುದಕ್ಕಾಗಿ ಹೇಳುವಂತ ಮಾತಾಗಿದೆ. Hallelujah. 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 Paul had such experience earlier also. ಪೌಲನಿಗೆ ಈ ರೀತಿಯಾದಂತ ಅನುಭವವು ಇದಕ್ಕಿಂತ ಮುಂಚೆಯೂ ಉಂಟಾಗಿತ್ತು. Once when ship was wrecked and it was broken in the sea, and everyone about to be drowned. It says very clearly, Acts chapter 47, verse 22 says, and Paul stands up in the ship, addressing all the passengers and the people who are leading the ship. He says, now I exhort you to be good cheer, for there shall be no loss of any man's life among you, but of the ship. Why? He was telling the people, there was a storm and the ship was tossed up and down and about to be drowned. At that time, this man stands up and saying, don't worry, nothing going to happen. Because, he says, there stood by me this night, an angel of a God, whose I am and whom I serve. He said to me, Paul, nothing will happen to your life and you will have a safe landing. I am with you. I am standing by, he told me. So you also will not die and you all will come with me to that land, a safe landing. ಇಲ್ಲಿ ಪೌಲನು ತನ್ನ ಜೀವಿತದಲ್ಲಿ ಇದು ಮಾತ್ರವಲ್ಲದೆ ಮುಂಚೆಯೂ ಸಹ ಅನುಭವಿಸಿದಂಥ ಒಂದು ಘಟನೆಯನ್ನು ಇಲ್ಲಿ ವರ್ಣಿಸಲಾಗಿದೆ. ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 22, 23, 24ನೇ ವಾಕ್ಯಗಳಲ್ಲಿ ನಾವು ಗಮನಿಸುತ್ತೇವೆ. ಇದರಲ್ಲಿ ಹೇಳುವಂಥ ಮಾತೇನೆಂದರೆ, ಅವರು ಹಡಗಿನಲ್ಲಿ ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಿರುವಂಥ ಸಮಯದಲ್ಲಿ ಅಲ್ಲಿ ಬಿರುಗಾಳಿಯು ಹೆಚ್ಚಾಗಿ ಆ ಒಂದು ಹಡಗು ಒಡೆಯುವಂಥ ಒಂದು ಸಂದರ್ಭದಲ್ಲಿ ಜನರೆಲ್ಲರೂ ಭಯಪಡುತ್ತಾ ಇರುವಾಗ ಅವರ ಮಧ್ಯದಲ್ಲಿ ಪೌಲನು ಎದ್ದು ನಿಂತು ಹೇಳುವಂತ ಮಾತು, ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ.
Hallelujah. ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ, ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಹಾಗಾದರೆ ನನ್ನ ಸಂಗಡ ಪ್ರಯಾಣ ಮಾಡುತ್ತಿರುವಂತ ಪ್ರತಿಯೊಬ್ಬರು ಜೀವಂತವಾಗಿ ಆ ಒಂದು ದ್ವೀಪಕ್ಕೆ ಹೋಗಿ ಸೇರುವೆವು ಎಂಬುದಾಗಿ ಆತನು ಖಡಾಖಂಡಿತವಾಗಿ ನನಗೆ ನಂಬಿಕೆಯುಂಟು ಎಂಬುದಾಗಿ ಹೇಳುವಂತ ಮಾತನ್ನು ಈ ವಾಕ್ಯಗಳಲ್ಲಿ ನಾವು ಗಮನಿಸುತ್ತೇವೆ. Whatever the situation be, my dear friend, ಅಲ್ಲಿ He will stand with us. ಪರಿಸ್ಥಿತಿಗಳು ಹೇಗೆ ಆಗಿದರೂ ಸರಿ, ನಮ್ಮ ದೇವರು ನಮ್ಮ ಸಂಗಡ ಇರುವಾತನಾಗಿದ್ದಾನೆ. The God who stood with Shadrach, Meshach, Abednego in the furnace, He will also stand with us at all situation. ಆ ಒಂದು ಬೆಂಕಿಯ ಕುಂಡದಲ್ಲಿ ಶಾದ್ರಾಕ್, ಮೇಷಾಕ್, ಅಬೇದ್ನೆಗೋ ಸಂಗಡ ನಿಂತಂತ ದೇವರು ನಮ್ಮ ಸಂಗಡಲು ನಾವು ಯಾವುದೇ ಪರಿಸ್ಥಿತಿಯನ್ನು ಹಾದು ಹೋಗುತ್ತಿರುವಾಗಲೂ ನಿಲ್ಲುವಾತನಾಗಿದ್ದಾನೆ. The God who stood with Daniel in the lion's den will stand with us even if everyone forsake us. ಸಿಂಹದ ಗವಿಯಲ್ಲಿ ದಾನಿಯೇಲನ ಸಂಗಡ ನಿಂತಂತ ದೇವರು ನಮ್ಮನ್ನು ಎಲ್ಲರೂ ಕೈ ಬಿಟ್ಟರು ಸರಿ, ನಮ್ಮ ದೇವರು ನಮ್ಮ ಸಂಗಡ ಇರುವಾತನಾಗಿದ್ದಾನೆ. Hallelujah. 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 That's the experience of Paul. He says, God stood with me. ಆ ಒಂದು ಅನುಭವವನ್ನು ಪೌಲನು ಹೇಳುತ್ತಾನೆ, ದೇವರು ನನ್ನ ಸಂಗಡ ನಿಂತಿದ್ದಾನೆ. When I was sick, there was a weakness in my body. When I found myself, oh, why this weakness? I cannot help myself. God came and told me, my grace is sufficient for you. He said, I will be with you. My grace is sufficient. You can carry on. ನಾನು ನನ್ನ ಜೀವಿತದಲ್ಲಿ ಬಲಹೀನತೆಯಿಂದ ಇರುವಂತಹ ಸಮಯದಲ್ಲಿ ನನಗೆ ಸಹಾಯ ಮಾಡುವುದಕ್ಕೆ ನನ್ನಿಂದಲೇ ಆಗದೆ ಇರುವಾಗ ದೇವರು ಹೇಳಿದಂತ ಮಾತು, ನನ್ನ ಕೃಪೆಯೇ ನಿನಗೆ ಸಾಕು. Hallelujah. 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 So throughout the ministry of Paul, we can find such encouragement from God, assuring him every time when we passes through such trials, God stood with him and said, Paul, I am here with you. I am all the time standing with you. People may desert you. People may forsake you. But I will not forsake you. And I will be with you till the end of this world. ಪೌಲನು ತನ್ನ ಜೀವಿತದಲ್ಲಿ ಅನೇಕ ಶೋಧನೆಗಳನ್ನು ಎದುರಿಸುತ್ತಾ ಇದ್ದನು. ವೇದನೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗುವಂತಹ ಸಮಯದಲ್ಲಿಯೂ ಸಹ ಆತನ ಸಂಗಡ ದೇವರು ನಿಂತಿದ್ದನು ಎನ್ನುವಂಥ ಅನುಭವವನ್ನು ಆತನು ಹಂಚಿಕೊಳ್ಳುತ್ತಾನೆ. ಪ್ರತಿಯೊಂದು ಸಮಯದಲ್ಲಿಯೂ ದೇವರು ಆತನ ಸಂಗಡ ಕಂಡು ಬಂದು ಆತನನ್ನು ಬಲಪಡಿಸುತ್ತಾ ಇದ್ದನು. ಆತನು ಹೇಳುವಂತ ಮಾತು, ಈ ಯುಗದ ಕೊನೆಯವರೆಗೂ ನಾನು ನಿನ್ನ ಸಂಗಡ ಇರುವೆನು ಎನ್ನುವಂತ ಮಾತು. Bible word says in Deuteronomy chapter 31 verse 6 says, be strong and be of courage. Do not fear or be afraid of them. For the Lord your God, He is the one who goes with you. The Lord your God is the one who goes with you, and He will not leave you nor forsake you. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀವು ಶೂರರಾಗಿ ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ. Hallelujah. 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 People may forsake you, my dear friend, but God will be always with you. That's what it said, encouragement. Even to Joshua said, as I was with Moses, I will be with you. ಜನರು ಒಂದು ವೇಳೆ ನಮ್ಮ ಕೈ ಬಿಡಬಹುದು, ಆದರೆ ದೇವರು ನಮ್ಮ ಸಂಗಡ ಯಾವಾಗಲೂ ಇರುತ್ತಾನೆ. ಅದೇ ರೀತಿಯಾಗಿ ದೇವರು ಹೇಳುವಂತ ಮಾತು ಯೆಹೋಶುವನಿಗೆ, ಮೋಶೆಯ ಸಂಗಡ ನಾನು ಇದ್ದಂತ ರೀತಿಯಲ್ಲಿ ನಿನ್ನ ಸಂಗಡಲೂ ಇರುತ್ತೇನೆ ಎಂಬುದಾಗಿ ಹೇಳ್ತಾನೆ. The Red Sea may come, the Jordan may overflow,
but I will be with you. ನಾವು ನಡೆದು ಹೋಗುವಂತ ಮಾರ್ಗದಲ್ಲಿ ನಮಗೆ ವಿರುದ್ಧವಾಗಿ ಕೆಂಪು ಸಮುದ್ರವು ಬರಬಹುದು, ಇಲ್ಲವೇ ಯೋರ್ದಾನ್ ಹೊಳೆಯು ಪ್ರವಾಹ ತುಂಬಿ ಹರಿಯಬಹುದು. ಏನೇ ಆಗಿದ್ದರೂ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ದೇವರು If you ಹೇಳ್ತಾನೆ. face a trial like a Jericho wall, I am with you. ನೀನು ಒಂದು ವೇಳೆ ಎರಿಕೋ ಕೋಟೆಯಂತ ದೊಡ್ಡ ಒಂದು ಶೋಧನೆಗೆ ಹಾದು ಹೋಗುತ್ತಾ ಇರಬಹುದು, ಆದರೂ ಸಹ ದೇವರು ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. Hallelujah. ಹಲ್ಲೆಲೂಯಾ. God is all the time. That's what Paul says. And he rescued me. He rescued me from the mouth of lion. He strengthened me. See, when I really needed people, they left me. But he stood with me. Not only stood with me, he strengthened me and rescued me. ಇಲ್ಲಿ ಪೌಲನು ಹೇಳುವಂತ ಮಾತು, ನನಗೆ ಕಷ್ಟಗಳು ಸಂಭವಿಸುವಂತ ಸಮಯದಲ್ಲಿ, ನನಗೆ ಶೋಧನೆಗಳು ಇರುವಾಗ, ವೇದನೆಗಳು ಇರುವಾಗ ನನ್ನ ಸಂಗಡ ಇರಬೇಕಾದಂಥ ವ್ಯಕ್ತಿಗಳು ನನ್ನನ್ನು ಬಿಟ್ಟು ಹೋದರು, ಆದರೂ ಸಹ ದೇವರು ನನ್ನ ಸಂಗಡ ಇದ್ದು ನನ್ನನ್ನು ಬಲಪಡಿಸುತ್ತಾ ಇದ್ದನು. ಮಾತ್ರವಲ್ಲದೆ ಸಿಂಹಗಳ ಬಾಯಿಂದ ನನ್ನನ್ನು ತಪ್ಪಿಸಿದನು ಎಂಬುದಾಗಿ ಹೇಳ್ತಾನೆ. Hallelujah. ಹಲ್ಲೆಲೂಯಾ. There's a one word in the Bible says, a Proverb chapter 18 verse 24 very clearly says, there is one friend we have who is always with us. ಇಲ್ಲಿ ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 24ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಹೇಳಲ್ಪಟ್ಟಿದೆ, ಸಹೋದರನಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು. Hallelujah. ಹಲ್ಲೆಲೂಯಾ. There is a friend who sticks closer than a brother. That friend is nothing but our Lord Jesus Christ. ಸಹೋದರನಿಗಿಂತಲೂ ಹತ್ತಿರವಾಗಿರುವಂತ ಒಬ್ಬ ಸ್ನೇಹಿತನುಂಟು. ಮಿತ್ರ ಅಂದ್ರೆ ಸ್ನೇಹಿತ, ಆತನು ಬೇರೆ ಯಾರೂ ಅಲ್ಲ, ನಮ್ಮ ಯೇಸು ಕ್ರಿಸ್ತನೇ. He will never leave you. He is a friend closer than your brother. ಆತನು ನಮ್ಮ ಸಹೋದರನಿಗಿಂತಲೂ ಹತ್ತಿರವಾದಂತ ಸ್ನೇಹಿತನು. A Dutch woman was arrested by Hitler camp and she was put in the Nazi concentration camp. ಇಲ್ಲಿ ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಡಚ್ ಸ್ತ್ರೀಯು ಅಲ್ಲಿ ಸೆರೆಯಾಗಿ ತೆಗೆದುಕೊಂಡು ಬಂದರು. You all must be knowing, as Christian must be knowing, what is Nazi concentration camp. How many of you know? ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂದ್ರೆ ಅನೇಕರಿಗೆ ತಿಳಿದಿರಬಹುದು. ಎಷ್ಟು ಜನರಿಗೆ ಗೊತ್ತು? Millions of Jews were put in a concentration camp and they were given so much torture and passed through, and they were asked to go through a gas chamber. When they pass through the gas chamber, they all die. ಇಲ್ಲಿ ಒಂದು ಈ ಕ್ಯಾಂಪ್ನಲ್ಲಿ ಜನರನ್ನ ಅಂದ್ರೆ ಯಹೂದ್ಯರನ್ನೆಲ್ಲ ಸೆರೆಯಾಗಿ ಕರೆದುಕೊಂಡು ಬಂದು ಅವರು ಆ ಒಂದು ಚಿಕ್ಕ ಒಂದು ಮಾರ್ಗದಲ್ಲಿ ಅವರನ್ನು ಬಿಡ್ತಾ ಇದ್ರು ಮತ್ತು ಅದರಲ್ಲಿ ಗ್ಯಾಸ್ ಅನ್ನು ಬಿಡ್ತಾ ಇದ್ರು. ಅದನ್ನು ಬಿಡುವಾಗ ಅವರು ಅದರಿಂದ ಉಸಿರಾಡುವುದಕ್ಕೆ ತೊಂದರೆಯಾಗಿ ಅಲ್ಲಿಯೇ ಅವರು ಪ್ರಾಣವನ್ನು ಬಿಡಬೇಕಾದಂತ ಪರಿಸ್ಥಿತಿ. So Hitler was against Jews and he made so many concentration camps where these Jews can be captured, arrested, and they will be tortured. ಈ ಹಿಟ್ಲರ್ ಎನ್ನುವಂತ ವ್ಯಕ್ತಿಯು ಆ ಯಹೂದ್ಯರನ್ನೆಲ್ಲ ಸೆರೆಯಾಗಿ ಕರೆದುಕೊಂಡು ಬಂದು ಈ ಒಂದು ಕ್ಯಾಂಪ್ನಲ್ಲಿ ಹಾಕಿ ಅವರಿಗೆ ಹೆಚ್ಚಾದಂತ ಹಿಂಸೆಯನ್ನು ಕೊಡುತ್ತಾ ಇದ್ದರು. In one such camp was this Dutch woman. Her crime was that she hid some few Jews to save them from this concentration camp or from the arrest. ಈ ಒಂದು ಸ್ತ್ರೀಯನ್ನು ಅಲ್ಲಿ ಸೆರೆಯಾಗಿ ಕರೆದುಕೊಂಡು ಬಂದರು. ಆಕೆ ಮಾಡಿದಂಥ ತಪ್ಪೇನು ಎಂದು ಹೇಳುವುದಾದರೆ, ಆಕೆಯು ಯಹೂದ್ಯರನ್ನು ಇವರು ಹಿಡಿದುಕೊಂಡು ಹೋಗಬಾರದು ಎಂಬುದಾಗಿ ಹೇಳಿ ಕೆಲವರನ್ನು ಆಕೆಯು ಮರೆಯಾಗಿ ಬಚ್ಚಿಟ್ಟಿದ್ದಳು. She was not a Jew, but she hid few Jews, so that they will not be captured or arrested. So she was also
arrested and put in the concentration camp. After coming out of the concentration camp, she writes this one statement. He says, "There is no pit so deep that God is not deeper still." ಆಕೆಯು ಯಹೂದ್ಯಳಲ್ಲ, ಆದರೆ ಯಹೂದ್ಯರನ್ನು ಇವರು ತೆಗೆದುಕೊಂಡು ಬಂದು ಹಿಂಸಿಸಬಾರದು ಎಂಬುದಾಗಿ ಹೇಳಿ ಅವರಿಗೆ ಸಹಾಯ ಮಾಡಿದಂಥ ಸ್ತ್ರೀ. ಆದರೂ ಸಹ ಆ ಯಹೂದ್ಯರೊಂದಿಗೆ ಈಕೆಯನ್ನು ಅವರು ಸೆರೆಯಾಗಿ ಕರೆದುಕೊಂಡು ಹೋದರು. ಅಲ್ಲಿ ಹೋಗಿ ಇದ್ದು ನೋಡಿದಂಥ ಆಕೆಯು ಹಿಂಸೆಯನ್ನು ನೋಡಿದಂಥ ವ್ಯಕ್ತಿಯು ಹೊರಗೆ ಬಂದ ನಂತರ ತಾನು ಬರೆದಂಥ ಪುಸ್ತಕದಲ್ಲಿ ಆಕೆಯು ಉಲ್ಲೇಖಿಸುವಂಥದ್ದು, ದೇವರಿಗಿಂತ ಅಗಾಧವಾದ ಆಳವು ಯಾವುದೂ ಇಲ್ಲ. No pit is deeper where our Jesus cannot be there. Hello, just imagine she was put in a pit, so deep pit she was thrown there, and she was all alone, and she found Jesus there. That's what she writes. No pit is deeper where our Jesus cannot reach. ಆಕೆಯನ್ನು ಆಳವಾದಂಥ ಹಳ್ಳದಲ್ಲಿ ಆಕೆಯನ್ನು ಒಂಟಿಯಾಗಿ ಹಾಕಿಬಿಟ್ರು. ಆ ಒಂದು ಸ್ಥಳದಲ್ಲಿಯೂ ದೇವರು ನನ್ನ ಸಂಗಡ ಇದ್ದನು ಎಂಬುದಾಗಿ ಹೇಳುವುದಕ್ಕೆ ಆಕೆಯು ಬರೆದಂಥ ಮಾತು, ಅಂಥ ಆಳದಲ್ಲಿಯೂ ಸಹ ನನ್ನ ದೇವರು ನನ್ನ ಸಂಗಡ ಇದ್ದನು, ಆತನಿಗೆ ಅಗಾಧವಾದದ್ದು ಯಾವುದೂ ಇಲ್ಲ. Hallelujah. ಹಲ್ಲೆಲೂಯಾ. When the darkness and the fear cover us, ನಮಗೆ ಕತ್ತಲೆಯಿಂದ ಹೆದರಿಕೆಯು ನಮ್ಮನ್ನು ಆವರಿಸಿಕೊಳ್ಳುವಾಗ, we understand, you understand that Jesus is standing by. ಆ ಒಂದು ಸಮಯದಲ್ಲಿಯೂ ದೇವರು ನಮ್ಮ ಸಂಗಡ ನಿಂತಿದ್ದಾನೆ ಎಂಬುದಾಗಿ He is a friend closer than our brothers. ನಮ್ಮ ಸಹೋದರನಿಗಿಂತಲೂ ಹತ್ತಿರವಾದಂತ ಸ್ನೇಹಿತನು. What a friend we have in Jesus, all our sins and griefs to bear. What a privilege to carry everything to God in prayer. Oh, what peace we often forfeit. Oh, what needless pain we bear. All because we do not carry everything to God in prayer. We lose our peace. We pass through grief, but we have a friend. ನಾವು ಶೋಧನೆಗಳ ಮಧ್ಯದಲ್ಲಿ ಹೋಗುವಾಗಲೂ, ನಮ್ಮ ಸಮಾಧಾನವನ್ನು ಕಳೆದುಕೊಳ್ಳುವಾಗಲೂ ನಮ್ಮ ಸ್ನೇಹಿತನಾಗಿರುವಂತವನು ನಮ್ಮ ಸಂಗಡ ಇರ್ತಾನೆ. He will bear all our grief. ನಮ್ಮ ಎಲ್ಲಾ ಒಂದು ವೇದನೆಯನ್ನು ಆತನು ಹೊತ್ತುಕೊಳ್ಳುತ್ತಾನೆ. You just carry all this thing to him in prayer and he will bear all our grief. ನಮ್ಮ ಎಲ್ಲಾ ವೇದನೆಗಳನ್ನು ಪ್ರಾರ್ಥನೆಗಳಲ್ಲಿ ಆತನಿಗೆ ಒಪ್ಪಿಸುವಂತ ಸಮಯದಲ್ಲಿ ಆತನು ಅದನ್ನು ಹೊರುವಂತವನಾಗಿದ್ದಾನೆ. Have we trials and temptation? Is the trouble anywhere? We should never be discouraged. Take it to the Lord in prayer. Can we find a friend so faithful who will all our sorrows share? Jesus knows our every weakness. Take it to the Lord in prayer. Trials and temptations, troubles everywhere, but don't get discouraged. Take it to the Lord in prayer. We have a faithful friend. No one is like him. He will take all our sorrows and he knows our weakness. That's what the song says.
ನಮಗೆ ಶೋಧನೆಗಳು, ವೇದನೆಗಳು, ಕಷ್ಟಗಳು, ನಮ್ಮಿಂದ ಸಹಿಸಿಕೊಳ್ಳಲಾರದಂಥ ಕಾರ್ಯಗಳು ಬಂದು ನೆರವೇರುವಾಗಲೂ, ಸಮಾಧಾನವನ್ನು ಕಳೆದುಕೊಳ್ಳುವಾಗಲೂ ಎಲ್ಲವನ್ನು ನಾವು ಪ್ರಾರ್ಥನೆಯ ಮುಖಾಂತರವಾಗಿ ದೇವರಿಗೆ ತಿಳಿಸಲ್ಪಡುವಂಥ ಸಮಯದಲ್ಲಿ ಆತನು ಅವುಗಳನ್ನು ನಮ್ಮಿಂದ ತೆಗೆದು ಹಾಕುವಂಥವನಾಗಿದ್ದಾನೆ, ಅದನ್ನು ಹೊರುವಂಥವನಾಗಿದ್ದಾನೆ, ನಮ್ಮ ಸಂಗಡ ನಿಲ್ಲುವಂಥವನಾಗಿದ್ದಾನೆ. When we are weak and heavy laden with load of care, our God is our refuge. ನಾವು ಭಾರದಿಂದ ಅದುಮಿ ನಮಗೆ ಒತ್ತಡವು ಹೆಚ್ಚಾಗಿರುವಂಥ ಸಮಯದಲ್ಲಿ ಆತನು ನಮ್ಮ ಸಂಗಡ ಇರ್ತಾನೆ. When the friends despise and forsake you, ನಿನ್ನ ಸ್ನೇಹಿತರು ನಿನ್ನನ್ನು ಬಿಟ್ಟು ಹೋಗುವಂಥ ಸಮಯದಲ್ಲಿ we have God's hand as our shield. ದೇವರ ಹಸ್ತವು ನಮಗೆ ಗುರಾಣಿಯ ರೀತಿಯಲ್ಲಿ ಕಾಣಲ್ಪಡುತ್ತದೆ. We find solace there. ನಮಗೆ ಆತನ ಸಂಗಡ ಸಮಾಧಾನವು, ನೆಮ್ಮದಿಯು ದೊರೆಯುತ್ತದೆ. God stood with me. ದೇವರು ನನ್ನ ಸಂಗಡ ನಿಂತನು. Everyone left, ಎಲ್ಲರೂ ಕೈ ಬಿಟ್ಟರು, but He stood with me, ಆದರೂ ಸಹ ಆತನು ನನ್ನ ಸಂಗಡ ನಿಂತನು, strengthened me, ನನ್ನನ್ನು ಬಲಪಡಿಸಿದನು, rescued me from lion's mouth. ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Heavenly Father, we praise and worship you, Lord, for the wonderful time that you give us to meditate upon the word. That, Lord, you stand with us all the time. When the world may forsake us, Lord, the people may forsake us. Lord, our trusted friends, our trusted persons, Lord, do not stand with us when we really need them most. But you are there all the time. Even when we are wrong, also you stand with us, oh God. How great you are. Lord, to take our sins, and Lord, you are standing with us. Even sometimes when we commit crimes against you, sin against you, still you are there to take that burden upon you. What a faithful God you are. Yes, Master. Praise thee. Help everyone who are discouraged. There are people who are laden with Lord burden. Help them, Lord. You are all the time with us. The world may forsake. Anybody can forsake us. But Lord, you are there, right in the furnace, right in the lion's den, with us to save us, to rescue us. Thank you, Lord, for the wonderful, Lord, your commitment to us and your promise to us. Encourage your people, those who are passing through the time of trials, temptation, feeling loneliness. Help them that they are not alone and you are with them. Bless everyone, oh God. Thank you. Bless all the people who heard this and encourage the people who are going to hear this through the Lord, the message that being, Lord, published. Bless everyone. In Jesus' precious name I pray. ಆಮೆನ್. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪರಿತನಾಮ ಕೀರ್ತಿಸಿ, ನನ್ನ ಮನವೇ ಯೆಹೋವನ ಕೊಂಡಾಡು, ಮಾಡಿದ ಉಪಕಾರವೊಂದನ್ನು ಮರೆಯಬೇಡ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.